ರೋಲ್ ಬ್ಯಾಕ್ ಮಾಡಲಿಕ್ಕೆ ಸಾಧ್ಯ ಯಾರಿಗೂ ಇಲ್ಲ. ನಮ್ಮ ಸರ್ಕಾರಕ್ಕೆಲ್ಲ ಮುಂದೆ ಬಂದಂಥ ಸರ್ಕಾರನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಪೋಸಿಷನ್ ಯಾರು ಮಾಡಿರೋ ಈಗ ಬಿಜೆಪಿ ಕಾಪಿ ಮಾಡಕತ್ತಾರ ಇಲ್ಲ. ಈಗ ಅಶೋಕ್ ಏನು ಹೇಳಿ ಅದನ್ನ ತೋರಿಸ್ಬೇಕಲ್ಲ ಮೀಡಿಯಾದವರಿಗೆ. ನೀವು ಮಾಡ್ಕೊಳ್ರಿ. ನೋಡಿ, ನಾನು ಕೇಳೋದಾದರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದು ಸರಿ ಇದೆ. ಆಫ್ಟರ್ ಆಲ್ ನಾವು ಯಾರಿಗೆ ಕೊಡ್ತಾ ಇದ್ದೇವೆ? ನೀಡಿ ಪೀಪಲ್. ಒಂದು 5-10% ವ್ಯತ್ಯಾಸ ಇರ್ಬೋದು. ಯಾವ್ದ್ರಾಗಾರೆ ಏನು ಮಾಡಲಿಕ್ಕಾಗಲ್ಲ ಈ ವ್ಯವಸ್ಥೆಯಲ್ಲಿ. 95% ಗ್ಯಾರಂಟಿ ಸ್ಕೀಮ್ಗಳು ಸದುಪಯೋಗ ಆಗ್ತದೆ, ಜನರಿಗೆ ಕೊಡಬೇಕು. ನನ್ನನ್ನೇನಾದರೂ ಫೈನಾನ್ಸ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮಾಡಿ ಇನ್ನೂ ಒಂದು 5% ಜಾಸ್ತಿ ಮಾಡಿರಿ ಅಂತ CMಗೆ ಹೇಳ್ತೀನಿ. ಹೌದು, ಯಾಕೆ ತಪ್ಪೇನಿದೆ? ಜನತೆಗೆ ಯಾಕೆ ಹೋಗಬಾರ್ದು? ಈಗ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಪಾಪ ಹೆಣ್ಮಕ್ಳು 2,000 ರೂಪಾಯಿಂದ ಮನೆ ನಡ್ಸೋಕ್ಕೆ ಅನುಕೂಲ. ಅದು ಬಸ್ ಫ್ರೀ, ಅಡ್ಡಾಡ್ಕೊಂಬರಲಿ. ಗೃಹಜ್ಯೋತಿ ಮಾಡಲಿ. ಅಭಿವೃದ್ಧಿಗೆ ಹೋದ ಸಲಕ್ಕಿಂತ ಹೆಚ್ಚು ಕೆಲಸ ಆಗ್ತಾಯಿದೆ, ಗೊತ್ತಾ ನಿಮಗೆ? ಅವ್ರಿಗೆ ಗೊತ್ತಿದೆಯಾ? ಅಭಿವೃದ್ಧಿ ಕೆಲಸ ಕೊಪ್ಪಳದಲ್ಲೂ ಆಗ್ತಾಯಿದೆ, ಕುಷ್ಟಗಿಯಲ್ಲೂ ಆಗ್ತಾಯಿದೆ, ಯಲಬುರ್ಗದಲ್ಲೂ ಆಗ್ತಾಯಿದೆ. ಒಂದು ಯಲಬುರ್ಗದಲ್ಲಿ ಒಂದು 10% ಜಾಸ್ತಿ ಆಗಿರ್ಬೋದು. ಆದರೆ ಅಭಿವೃದ್ಧಿ ಕೆಲಸಕ್ಕೆ ಹಣದ ಕೊರತೆ ಇಲ್ಲ. 5 ಗ್ಯಾರಂಟಿ ಒಂದು ಗ್ಯಾರಂಟಿ ಬಂದ್ ಮಾಡಿ ರೈತರ ಸಾಲ ಮನ್ನಾ ಮಾಡಬಹುದು. ಯಾವುದು? ಬಸ್ಸಿಂದ ಒಂದು ಬಂದ್ ಮಾಡಿಬಿಟ್ಟು ನೋಡಿ, ನೀವು ಅದೇ ತಪ್ಪು. ರೈತರ ಸಾಲ ಒಂದು ನಿಮಿಷ. ರೈತರಿಗೆ ಬಡ್ಡಿ ರಹಿತವಾದಂಥ ಸಾಲ ಕೊಡ್ತಾ ಇದ್ದೀವಿ, ಗೊತ್ತಾ ನಿಮಗೆ? ಬಡ್ಡಿನೇ ಇಲ್ಲ 5 ಲಕ್ಷ ರೂಪಾಯಿದವರೆಗೂ. ಮತ್ತು ಸಾಲ ಮನ್ನಾ ಮಾಡೋ ಪ್ರಶ್ನೆಯಲ್ಲಿದೆ. ಬಡ್ಡಿ ರಹಿತವಾದಂಥ ಸಾಲವನ್ನು ಕರ್ನಾಟಕ ಒಂದರಲ್ಲೇ ಕೊಡ್ತಾ ಇರೋದು. ತುಂಬ ಲಾಸಲ್ಲಿದ್ದಾನೆ ರೈತರು. ಅದು ಸಾಲ ತುಂಬಿರೂ ಲಾಸ್ ಆಗ್ತದೆ. ನೋಡಿ, ನಾವು ಬಡ್ಡಿ ರಹಿತ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಮಾಡಿಬಿಟ್ಟಿದ್ದೇವೆ, ಅದನ್ನು ಮಾಡಿದ್ದೇವೆ. ಆಮೇಲೆ 36 ಲಕ್ಷ ಪಂಪ್ ಸೆಟ್ಟಿಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ 36 ಲ್ಯಾಕ್ಸ್ ಆಯ್ತು. ಈಗ 25,000 ಕೋಟಿ ಕೊಡ್ತಾ ಇದ್ದೀವಿ. ರೈತರಿಗೂ ಮಾಡಿದ್ದೇವೆ. ಜನಸಂಖ್ಯೆ ಪ್ರಮಾಣ ಇವತ್ತು ಡೆವಲಪ್ಮೆಂಟ್ ಆಗಿಲ್ವಾ? ಎಷ್ಟು ಡೆವಲಪ್ಮೆಂಟ್ ಆಗಿದೆ? 20 ವರ್ಷದಿಂದ ಕರ್ನಾಟಕ ಹೆಂಗಿತ್ತು, ಈಗ ಹೆಂಗಿದೆ? 40 ವರ್ಷದಿಂದ ಹೆಂಗಿತ್ತು, ಈಗ ಹೆಂಗಿದೆ? ಸುಮ್ಮನೆ ಅಪೋಸಿಷನ್ ಪಾರ್ಟಿ ಮಾತಾಡ್ತಾರೆ. ಅವ್ರಿಗೆ ಏನು ಹೋಗಿದ್ದೆ? BJP ಅಭಿವೃದ್ಧಿನೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋದು ಹಿಂದೂ ಮುಸ್ಲಿಂ. ಬೇರೆ ಏನು ಗೊತ್ತಿದೆಯಪ್ಪ ಅವ್ರಿಗೆ? ಏನು ಮಾಡಿದ್ದಾರೆ ತೋರಿಸಿ ನೋಡೋಣ. BJP MP ಆದರು, BJP MLA ಆದರು. ನಾವೇನೇನು ಮಾಡಿದ್ದೇವೆ? 2 ರೈಲ್ವೆ ತಾನೇ ನಾವು ಮಾಡಿದ್ದಾನೆ, ನಮ್ಮ ಸರ್ಕಾರ ತಾನೆ. ನಾನು ನಮ್ಮ ಸರ್ಕಾರ ನ್ಯಾಷನಲ್ ಹೈವೇ ಮಾಡಿದ್ದು. ಈ ನ್ಯಾಷನಲ್ ಹೈವೇ ಮಾಡಿದ್ದೀವಲ್ಲ, ಯಾವುದಿದು? ಬಳ್ಳಾರಿ ಹುಬ್ಳಿ ನಾನೇ ಇದ್ದ ಮಾಡಿದ್ದು. ಆಕೆ ಗುಜರಾತ್. ಏನು BJP ಪಾರ್ಟಿಗಿದ್ವ ನಾವು? ಈಗ ಯಲಬುರ್ಗಾದಿಂದ ಇದಕ್ಕೆ ಮಾಡಿದ್ವಲ್ಲಪ್ಪ, ಗದನಕೇರಿ ಬಾಗಲಕೋಟ್ ಕಾಸ್ಗೆ ಆಸ್ಕರ್ ಫರ್ನಾಂಡಿಸ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ನಾನು ಮತ್ತೆ ನಮ್ಮ BJPಯಿಂದ ಮಾಡಿಲ್ಲ. ರೈಲ್ವೆ ಗದಗವಾಡಿ ನಾವು ಮಾಡಿದ್ದು, ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು. ಮುನಿರಾಬಾದ್ ಮೆಹಬೂಬ್ ನಗರ್ ಅಂದರೆ ಈಗ ಗಿಣಿಗೇರ, ಅದನ್ನು ನಾವೇ ಮಾಡಿದ್ದು. ಮತ್ತು ಹೇಳಿ ನೋಡೋಣಪ್ಪ, ಸುಮ್ಮನೆ ನೋಡಿ ಹೊಡಿತಾರಲ್ಲ ಹಂಗೆ ಬಾಟ. ಎಲ್ಲ ಅಭಿವೃದ್ಧಿ ಕೆಲಸಗಳು ಏನೇನಾಗಿದೆ ರಾಜ್ಯದಲ್ಲಿ ಮತ್ತು ಜಿಲ್ಲೆ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಿದೆ, ಇಲ್ಲ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಿದೆ. BJP ಅವರು 9 ವರ್ಷ ಆಡಳಿತ ಮಾಡಿದ್ದಾರೆ. ಏನು ಜಿಲ್ಲೆಗೆ ಮಾಡೋರು? ಒಂದು ಲಿಸ್ಟ್ ಔಟ್. ಇಂಥ ಕೆಲಸ ಕೊಪ್ಪಳ ಜಿಲ್ಲಾ ಕೇಂದ್ರ ಮಾಡಿದ್ದು ನಾವೇ. JH ಪಾಟೀಲ್ ಹೇಳಿದರು, ರಾಯರೆಡ್ಡಿನ ಗೆಲ್ಲಿಸ್ರಿ, ನಾ ಜಿಲ್ಲೆ ಮಾಡ್ತೀನಿ ಅಂತ. ಅದ್ರ ಪ್ರಕಾರ ಜಿಲ್ಲೆ ಮಾಡಿಸಿದ್ವಿ. ಕಟ್ಟಡ ಕಟ್ಟಿದ್ದು SM ಕೃಷ್ಣ ಸರ್ಕಾರದಲ್ಲಿ, ಯಾವುದು DC ಆಫೀಸು. ಮತ್ತು ಅವ್ರೇನು ಮಾಡ್ಯಾರಪ್ಪ BJP ಅವರು? ರೈಲ್ವೆ, ನ್ಯಾಷನಲ್ ಹೈವೇ, ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಅವರು ಬರೀ ಜಾತಿ ಧರ್ಮ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಅವಕಾಶ ಇಲ್ಲ. ಬಡವರ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸೋದಿಲ್ಲ, ನಿಲ್ಸೋಕ್ಕೆ ಯಾರ ಕಣ್ಣಿಂದನೂ ಸಾಧ್ಯವಿಲ್ಲ. ಸರ್, ನಿಮ್ಮನ್ನ